ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ. ಅಲೆಗಳು ಎಷ್ಟು ಎತ್ತರ ಬಂದ್ರೂ ಸಮುದ್ರ ತನ್ನ ಆಳದಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳುತ್ತೆ. ನಮ್ಮ ಜೀವನದಲ್ಲೂ ಸಹ ಹಾಗೇನೆ. ಸಮಸ್ಯೆಗಳು ಅನ್ನೋದು ಅಲೆಗಳಿದ್ದಂತೆ, ಆದರೆ ನಮ್ಮ ಮನಸ್ಸು ಅನ್ನೋದು ಸಮುದ್ರದ ಆಳದಲ್ಲಿರುವ ಶಾಂತಿಯಾಗಿರಬೇಕೇ ಹೊರತು ಅಲೆಗಳಂತೆ ಗದ್ದಲದ ಗೂಡಾಗಿರಬಾರ್ದು. ಜೀವನದಲ್ಲಿ ಅನೇಕ ಸಮಸ್ಯೆಗಳು ಬರುತ್ತೆ. ಕೆಲವು ದಿನಗಳಲ್ಲಿ ನೋವು, ಕೆಲವು ದಿನಗಳಲ್ಲಿ ಹತಾಶೆ, ಕೆಲವು ದಿನಗಳಲ್ಲಿ ಕೋಪ, ಕೆಲವು ದಿನಗಳಲ್ಲಿ ನಿರಾಸೆ ಇತ್ಯಾದಿ. ನಿಮ್ಮನ್ನು ನೀವೇ ಪ್ರಶ್ನೆ ಕೇಳಿಕೊಳ್ಳಿ, ನಾನು ಅಲೆಯಾಗಿದ್ದೀನಾ ಅಥವಾ ಸಮುದ್ರವಾಗಿದ್ದೀನಾ ಅಂತ. ಆಗ ನಿಮಗೆ ಉತ್ತರ ಸಿಗತ್ತೆ. ಅಲೆ ಅನ್ನೋದು ಶಬ್ದ ಮಾಡಿಕೊಂಡು ಹೋಗುತ್ತೆ, ಸಮುದ್ರದ ಆಳದಲ್ಲಿ ಶಾಂತವಾಗಿರುತ್ತೆ. ಯಾವುದು ನೀವು ಅಂತ ಯೋಚಿಸ್ಕೊಳ್ಳಿ. ಹಾಗೆ ಹೊರಗಿನ ಗಲಾಟೆ ನಮ್ಮ ಶಾಂತಿಯನ್ನು ಯಾವತ್ತೂ ಕದಡಬಾರದು. ಶಾಂತಿ ನಮ್ಮೊಳಗೆ ಆಳವಾಗಿ ಇರುವಂಥದ್ದು. ಧ್ಯಾನ, ಉಸಿರಾಟದ ಜಾಗೃತಿ, ಮೌನ ಇವೆಲ್ಲವೂ ನಮ್ಮ ಆಳದಲ್ಲಿರುವ ಶಾಂತಿಯನ್ನು ಕಾಪಾಡಿಕೊಂಡು ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಪರಿಸ್ಥಿತಿಗಳು ದಿನದಿಂದ ದಿನಕ್ಕೆ, ಕ್ಷಣದಿಂದ ಕ್ಷಣಕ್ಕೆ ಬದಲಾಗ್ತಾ ಹೋಗುತ್ತೆ. ನಾವು ಸಮುದ್ರದಂತೆ ಶಾಂತವಾಗಿರೋದನ್ನು ಅಭ್ಯಾಸ ಮಾಡ್ಕೋಬೇಕು. ಅದಕ್ಕಾಗಿ ಈ ಸಾಧನಗಳನ್ನು ಬಳಸ್ಕೊಂಡು ಹೋಗುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ನಾವು ಖಂಡಿತ ಅಲೆಗಳಂತೆ ಬದುಕಬಾರ್ದು. ನಾವು ಸಮುದ್ರದಲ್ಲಿ ಇರುವ ಆಳದ ಶಾಂತಿಯಂತೆ ಬದುಕೋದನ್ನು ಕಲ್ತ್ಕೋಬೇಕು. ಇದು ಬಹಳ ಮುಖ್ಯವಾಗಿರುವಂಥದ್ದು. ಹೊರಗಿನ ಎಲ್ಲ ಒತ್ತಡ ಗದ್ದಲಗಳಿದ್ದರೂ ಸಹ ನಮ್ಮೊಳಗೆ ಶಾಂತಿ ಇದ್ದರೆ ಯಾರಿಗೂ ಏನೂ ಮಾಡೋದಕ್ಕೆ ಆಗೋದಿಲ್ಲ. ನಿಜವಾದ ಶಕ್ತಿ ಗದ್ದಲದಲ್ಲಿಲ್ಲ, ಮೌನದಲ್ಲಿದೆ. ನಿಜವಾದ ಸ್ಥಿರತೆ ಅನ್ನೋದು ಪ್ರತಿಕ್ರಿಯೆಯಲ್ಲಿಲ್ಲ, ಅದು ಜಾಗೃತಿಯಲ್ಲಿ ಇದೆ. ಮುಂದಿನ ಬಾರಿ ನಿಮಗೆ ಸಮಸ್ಯೆ ಏನಾದರೂ ಬಂದಾಗ ನೆನಪಿಡಿ, ಅಲೆಗಳು ಎತ್ತರಕ್ಕೆ ಬರಬಹುದು, ಆದರೆ ನೀವು ಮಾತ್ರ ಸಮುದ್ರವಾಗಿರಿ. ಶಾಂತವಾಗಿರಿ, ಆಳವಾಗಿರಿ, ಜಾಗೃತರಾಗಿರಿ. ಇದೆಲ್ಲದಕ್ಕಾಗಿ ಹಿಂದಿನ ನನ್ನ ವಿಡಿಯೋ 6 ನಿಮಿಷದ ಧ್ಯಾನವನ್ನು ಪ್ರತಿದಿನ 2 ಬಾರಿ ಅಭ್ಯಾಸ ಮಾಡಿ.